ಕಾವೇರಿ, ಯಜಮಾನ್ರ ಹೇಳ್ದ ಹಾಗೆ ನಿಮ್ಮಮ್ಮ, ಅದೇ ನಾರಾಯಣಮ್ಮ, ಜೈಲಿಂದ ಹೊರಗ್ ಬರ್ಲಿ, ಅವಾಗೆಲ್ಲ ಗೊತ್ತಾಗುತ್ತೆ. ಅಷ್ಟಕ್ಕೂ ನೀನ್ ಯಾರು, ನಿಮ್ಮ ಅಪ್ಪ ಅಮ್ಮ ಯಾರು, ನಿನ್ನ ಯಾಕೆ ಬಿಟ್ಟೋದ್ರು, ಎಲ್ಲಿ ಬಿಟ್ಟೋದ್ರು, ಎಲ್ಲಾನು ತಿಳ್ಕೊಳ್ಳೋಣ. ಈಗ ಮಲ್ಕೊಳ್ಳೋಣ ಬಾ. ದೊಡ್ಡಮ್ಮ, ಕಾವೇರಿ ನಮ್ಮ ಕಲ್ಯಾಣಿಗೆ ಮಾಡಿರೋ ಮೋಸ ಚಿಕ್ಕದಲ್ಲ ದೊಡ್ಡಮ್ಮ. ಒಂದೇ ಸಲ ತನ್ನ ಜೀವನದ ಮೇಲೆ ಪ್ರಭಾವ ಬೀರೋ ತರ ಮಾಡಿದ್ಲು. ಬೆಳಗ್ಗೆ ಆ ವಿಷಯನ ಯಾಕೆ ನೆನಪಿಸ್ತಿದ್ಯಾ ಅಗ್ನಿದೇವ? ದಿನ ನೆನಪು ಮಾಡ್ಕೊಳ್ಳೋದಿಕ್ಕೆ ಅದೇನ್ ಮಧುರವಾದ ನೆನಪಲ್ಲ, ಮರೆಯಕ್ಕಾಗದೇ ಇರೋ ನೆನಪುಗಳು. ಅವುಗಳಿಂದ ಎಷ್ಟು ದೂರ ಇದ್ರೆ ಅಷ್ಟೇ ಒಳ್ಳೇದು. ನಿನ್ನೆ ರಾತ್ರಿ ಅಣ್ಣ ಆ ಹಳೆ ಮನೆ ಹತ್ರ ಹೋಗಿ ಕಾವೇರಿನ ನೋಡ್ಕೊಂಡ್ ಬಂದಿದ್ದಾನೆ ದೊಡ್ಡಮ್ಮ. ಸುಭದ್ರಾ, ಸ್ವಲ್ಪ ಕಾಫಿ ಕೊಡು. ಶಿವದೇವ, ರಾತ್ರಿ ಕಾವೇರಿನ ಭೇಟಿ ಮಾಡಕ್ ಹೋಗಿದ್ಯಾ? ನಾನ್ ನಿನ್ನನ್ ಕೇಳ್ತಿದ್ರೆ ಅಗ್ನಿದೇವನ್ನೇನ್ ನೋಡ್ತಿದ್ಯಾ? ಹೇಳು ಶಿವ, ಕಾವೇರಿನ ಭೇಟಿ ಮಾಡಕ್ ಹೋಗಿದ್ಯಾ? ಹೋಗಿದ್ದೆ ಅಮ್ಮ. ಕಾವೇರಿ ನನ್ನ ಮಗಳ ಥರ. ಕಾವೇರಿ ತಪ್ಪು ಮಾಡಿದ್ಲಾ ಸರಿ ಮಾಡಿದ್ಲಾ ಅಂತ ನನಗೆ ಗೊತ್ತಿಲ್ಲ, ಆದರೆ ಕಾವೇರಿ ನನಗೆ ಈ ಮನೆಗೆ ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮ ಅಲ್ಲದೆ ಇನ್ಯಾರು ಕ್ಷಮಿಸ್ತಾರಮ್ಮ? ಮಕ್ಕಳು ಕಷ್ಟದಲ್ಲಿದ್ದರೆ ಅಪ್ಪ ಅಮ್ಮ ಬಿಟ್ಟರೆ ಬೇರೆ ಯಾರು ಸ್ಪಂದಿಸ್ತಾರೆ? ಅದಕ್ಕೆ ಕಾವೇರಿನ ಒಬ್ಬ ತಂದೆಯಾಗಿ ನೋಡಕ್ಕೆ ಹೋದೆ. ಅಮ್ಮ, ಇನ್ನೊಂದು ಮಾತಮ್ಮ, ಕಾವೇರಿನ ನೋಡ್ದೆ ನಾನು ಇರಕ್ಕಾಗಲ್ಲ. ಹಾಗೆ ನಿನ್ನ ಸ್ವಂತ ಮಗಳು ಕಲ್ಯಾಣಿ ಕೂಡ ನೋವಲ್ಲಿದ್ದಾಳೆ. ಅಟ್ಲೀಸ್ಟ್ ಅದನ್ನು ವಿಚಾರಿಸಿದ್ಯಾ ಅಣ್ಣ? ನೀವೇ ಕೇಳಿ ದೊಡ್ಡಮ್ಮ. ಅಗ್ನಿದೇವ, ಶಿವದೇವನ್ಗೆ ನೋವಾಗುವಂಥ ಮಾತನ್ನ ನಾನು ಹೇಳಕ್ಕಾಗಲ್ಲ. ಶಿವದೇವ ಇಷ್ಟಪಟ್ಟು ಮಾಡೋ ಕೆಲಸಕ್ಕೆ ನಾನು ಅಡ್ಡಿಪಡಿಸಕ್ಕಾಗಲ್ಲ. ನೋಡಿದ್ರೆ ನಾವ್ ಅನ್ಕೊಂಡಿದ್ ಕೂಡ್ಲೆ ಪ್ರತ್ಯಕ್ಷ ಆಗ್ಬಿಟ್ರು ಅಮ್ಮನವರು. ಕಾವೇರಿ, ಕಾವೇರಿ, ನಿನ್ನ ಯಾರು ಮತ್ತೆ ಮನೆಗೆ ಬರಕ್ ಹೇಳಿದ್ದು? ನಿಮ್ಮಮ್ಮ ಒಬ್ಬ ಕೊಲೆಗಾತಿ. ಕೊಲೆಗಾರರ ಮಕ್ಕಳು ನಮ್ಮನೆಯಲ್ಲಿದ್ರೆ ಊರಿನ ಜನರ ಮುಂದೆ ನಮ್ಮನೆ ಮರ್ಯಾದೆ ಹೋಗುತ್ತೆ. ಒಳ್ಳೆ ಮಾತಲ್ಲಿ ಆಚೆ ಹೋಗು. ಕಾವೇರಿನ ನಾನೇ ಬರಕ್ಕೆ ಹೇಳಿದ್ದು. ಅತ್ತೆ ಅವರೇ ಅವಳನ್ನ ಆಚೆ ಹಾಕಿದ್ದಾರೆ. ಅಂಥದ್ರಲ್ಲಿ ಅತ್ತೆ ಮಾತನ್ನು ಮೀರಿ ನೀವು ಅವಳಿಗೆ ಬರೋದಕ್ಕೆ ಯಾಕೆ ಹೇಳಿದ್ರಿ ಭಾವ? ಕಾವೇರಿ ತಪ್ಪು ಮಾಡಿದ್ಲು ಅಂತ ಅಮ್ಮ ಹೊರಗೆ ಹೋಗಕ್ಕೆ ಹೇಳಿದ್ಲು. ಆಗ ನಾನು ಸುಮ್ಮನೆ ಇದ್ನಲ್ಲ. ಈಗ ಕಾವೇರಿ ತಪ್ಪು ಮಾಡಿಲ್ಲ ಅಂತ ನಾನು ನಂಬಿ ಮನೆಗೆ ಕರ್ಸಿದ್ದೀನಿ. ಅಂದ್ರೆ ಅಮ್ಮ ಕೂಡ ಕರ್ದಂಗೆ ಅಲ್ವಾ? ನಾನು ಈ ಮನೇಲಿ ಇರೋದಕ್ಕೆ ಬಂದಿಲ್ಲ. ವಕೀಲ್ ಸಾಹೇಬ್ರೆ, ನೀವು ನಮ್ಮಮ್ಮನ್ ನೋಡಿದ್ರಿ. ನಮ್ಮಮ್ಮ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತು ತಾನೆ? ನಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ ವಕೀಲ್ ಸಾಹೇಬ್ರೆ. ನಮ್ಮಪ್ಪ ಬರೋದಿಕ್ಕೋಸ್ಕರ ಇಷ್ಟು ವರ್ಷ ಕಾಯ್ತಿದ್ ನಮ್ಮಮ್ಮ ನಮ್ಮಪ್ಪನ ಯಾಕೆ ಸಾಯ್ಸಕ್ ನೋಡ್ತಾರೆ? ತಪ್ಪು ಮಾಡ್ದವ್ರೆಲ್ಲ ಹೀಗೆ ಹೇಳೋದು. ಅಷ್ಟಕ್ಕೂ ನಿಮ್ಮ ಅಮ್ಮನ ಬಗ್ಗೆ ನನ್ ಮಗಂಗ್ ಯಾಕೆ ಹೇಳ್ತಾ ಇದ್ಯಾ? ನೀವು ವಕೀಲ್ ಸಾಹೇಬ್ರಲ್ವಾ? ನಮ್ಮಮ್ಮನ್ ಪರವಾಗಿ ವಾದ ಮಾಡಿ ಈ ಕೇಸ್ನ ನೀವೇ ತಗೋಬೇಕು. ಅವಳ ಕಣ್ಣೀರಿಗೆ ಕರಗ್ ಹೋಗಿ ಈ ಕೇಸ್ನ ವಾದಿಸ್ತೀನಿ ಅಂತ ಮಾತ್ರ ಹೇಳ್ಬೇಡ ಪೃಥ್ವಿ. ಅಂತ ಅಪರಾಧಿಗಳು ಶಿಕ್ಷೆಯಿಂದ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಗಂಡನ್ನೇ ಸಾಯಿಸ್ಬೇಕು ಅನ್ಕೊಂಡಿದ್ದಾಳಂದ್ರೆ ಅವಳೇನ್ ಸಾಮಾನ್ಯದವಳಲ್ಲ. ಇಂಥ ಕೊಲೆಗಾರರೆಲ್ಲ ಹೊರಗೆ ಬರಬಾರ್ದು. ನೀನು ವಾದಿಸ್ಬೇಡ ಪೃಥ್ವಿ. ಹೌದು ಪೃಥ್ವಿ, ಈ ಕಾವೇರಿ ನನಗ್ ಮಾಡಿರೋ ಮೋಸಕ್ಕೆ ಇವ್ರಮ್ಮ ಆದ್ರೂ ಶಿಕ್ಷೆ ಅನುಭವಿಸ್ಲಿ. ವಕೀಲ್ ಸಾಹೇಬ್ರೆ, ನನಗಿದೊಂದೇ ಒಂದು ಸಹಾಯ ಮಾಡಿ. ಪೃಥ್ವಿ, ಈ ಕೇಸ್ನ ನೀನೇ ತಗೋ ಪೃಥ್ವಿ. ನಿನ್ನ ತಾಯಿ ಯಾವ ತಪ್ಪು ಮಾಡಿಲ್ಲ ಅಂದರೆ ನಾನು ಹೊರಗಡೆ ಕರ್ಕೊಂಬರ್ತೀನಿ.
ಪೃಥ್ವಿ, ನೀನ್ ಈ ಕೇಸ್ ತಗೊಳಕ್ಕೆ ನಾನ್ ಬಿಡಲ್ಲ. ಅಮ್ಮ, ನಾನು ಲಾ ಓದಬೇಕಾದ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು, ಯಾವುದೇ ಅಪರಾಧಿ ತಪ್ಪಿಸ್ಕೋಬಾರ್ದು ಅಂತ ನೀನು ಅಪ್ಪ ಹೇಳ್ತಾ ಇದ್ರಿ, ಮರ್ತ್ಬಿಟ್ಯಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಕಾವೇರಿ ಅವ್ರ ಅಮ್ಮನ ಕೇಸ್ ನೀನ್ ತಗೊಂಡ್ರೆ ನಾನು ಸತ್ತು ಹೋಗ್ತೀನಿ. ಹಾಗ್ ಮಾತಾಡ್ಬೇಡಿ ಲಕ್ಷ್ಮಿ ಅಮ್ಮ ಅವರೇ. ಕಾವೇರಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಲಕ್ಷ್ಮಿ? ಅಷ್ಟಕ್ಕೂ ಕಾವೇರಿ ಏನ್ ಕೇಳಿದ್ಲು? ತಪ್ಪು ಮಾಡಿ ಕಾಪಾಡು ಅಂತ ಕೇಳಲಿಲ್ಲ ಅಲ್ವಾ? ತಪ್ಪು ಮಾಡಿಲ್ಲ ಅಂತಾನೆ ಕಾಪಾಡು ಅಂತ ಕೇಳ್ಕೊತಿದ್ದಾಳೆ. ಪೃಥ್ವಿ, ನೀನೊಂದ್ಸಲ ಯೋಚನೆ ಮಾಡು. ಅಮ್ಮನ ಮಾತಿಗೆ ವಿರುದ್ಧವಾಗಿ ಏನು ಮಾಡೋಕ್ಕಾಗಲ್ಲ ಅಂಕಲ್. ನಾನು ಅವ್ರಿಗೆ ನೋವು ಕೊಡೋಕ್ಕಾಗಲ್ಲ. ಪೃಥ್ವಿ, ಪೃಥ್ವಿ, ಯಜಮಾನ್ರೆ, ನೀವ್ ಯಾರ ಸಹಾಯನೂ ಕೇಳ್ಬೇಡಿ ಯಜಮಾನ್ರೆ. ಅದು ಹಾಗಲ್ಲ ಕಾವೇರಿ. ನಮ್ಮ ಅಮ್ಮನ್ ಕಾಪಾಡೋದಿಕ್ಕೆ ಆ ಅಮ್ಮನವರೇ ಇದ್ದಾರೆ, ನಾನಿದ್ದೀನಿ. ನಮ್ಮ ಅಮ್ಮನ್ನ ನಾನೇ ಹೊರ ಕರ್ಕೊಂಡ್ ಬರ್ತೀನಿ. ಅಮ್ಮ, ಕಾವೇರಿ, ಅಮ್ಮ. ಕಾವೇರಿ, ನಿಮ್ಮಮ್ಮ ಈ ಕೇಸಿಂದ ಆಚೆ ಬರಕ್ಕೆ ಈಗ ಪೃಥ್ವಿನ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ನಾನ್ ಹೇಳೋವರೆಗೂ ಪೃಥ್ವಿ ಈ ಕೇಸ್ನ ತಗೊಳ್ಳೋದೇ ಇಲ್ಲ ಅಲ್ವಾ? ಲಕ್ಷ್ಮಿ ಅಮ್ಮವ್ರೆ, ನಮ್ಮಮ್ಮ ಇರ್ಬೇಕು ಕೂಡ ನೋವು ಮಾಡ್ದವ್ರಲ್ಲ. ಅಂಥದ್ರಲ್ಲಿ ಒಬ್ರಿಗೆ ಹೊಡೆದಿದ್ದಾರೆ ಅಂತಂದ್ರೆ, ಅದ್ರಲ್ಲೂ ನಮ್ಮಪ್ಪನ್ನೇ ಹೊಡೆದಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ನಂಬಲ್ಲ. ಇಷ್ಟು ವರ್ಷ ನಮ್ಮಪ್ಪನ್ಗೋಸ್ಕರ ಕಾಯ್ತಾ ಇದ್ ನಮ್ಮಮ್ಮ, ನಮ್ಮಪ್ಪ ಬಂದಿದ ತಕ್ಷಣ ಎದೆಲ್ ಇಟ್ಕೊಂಡು ನೋಡ್ಕೋತಾರೆ ಹೊರತು ಹೀಗ್ ಸಾಯಿಸೋದಿಕ್ಕೆ ಯಾಕೆ ನೋಡ್ತಾರೆ ಹೇಳಿ? ನಮ್ಮಮ್ಮ ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಯಾವುದೇ ಹೆಂಡತಿ ಗಂಡನ್ನ ಸಾಯಿಸಕ್ ನೋಡಲ್ಲ. ದಯವಿಟ್ಟು ನೀವೇ ನಮ್ಮಮ್ಮನ್ ಕಾಪಾಡ್ಬೇಕು. ನಿಮ್ಮಮ್ಮ ನಿಮ್ಮಪ್ಪಂಗೆ ಏನ್ ಮಾಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ನಮ್ ತಲೆ ಮೇಲಂತೂ ದೊಡ್ಡ ಕಲ್ಬಂಡೆ ಎತ್ತಾಕಿದ್ದಾರೆ. ಅದಕ್ಕಾದ್ರೂ ನಿಮ್ಮಮ್ಮಂಗೆ ಶಿಕ್ಷೆ ಆಗ್ಬೇಕು. ಹಾಗ್ ಮಾತಾಡ್ಬೇಡಿ. ಇದ್ರಲ್ಲಿ ನಮ್ಮಮ್ಮನ್ ತಪ್ಪೇನೂ ಇಲ್ಲ. ಅಷ್ಟಕ್ಕೂ ನಮ್ಮಮ್ಮಂಗೆ ವಿಷಯನೇ ಗೊತ್ತಿಲ್ಲ. ಈ ವಿಷಯದಲ್ಲಿ ಶಿಕ್ಷೆ ಕೊಡ್ಬೇಕು ಅಂತಿದ್ರೆ ನನಗ್ ಶಿಕ್ಷೆ ಕೊಡಿ. ನಮ್ಮಮ್ಮ ಹೊರಗ್ ಬರೋ ತರ ಸಹಾಯ ಮಾಡಿ. ಹಾಗ್ ಮಾಡ್ಬೇಕು ಅಂದ್ರೆ ನೀನ್ ಈ ಪೇಪರ್ಸ್ ಮೇಲೆ ಸೈನ್ ಹಾಕ್ಬೇಕು. ಸರಿ, ನೀವೆಲ್ಲ ಹೇಳ್ತಿರೋ ಅಲ್ಲಿ ಸೈನ್ ಮಾಡ್ತೀನಿ. ನಮ್ಮಮ್ಮಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಶಭಾಷ್ ಕಾವೇರಿ. ಅಮ್ಮಂಗೋಸ್ಕರ ತಾಳಿ ತ್ಯಾಗ ಮಾಡೋ ನಿನ್ನಂತ ಮಗಳು ಸಿಗೋದು ನಿಜವಾಗ್ಲೂ ನಿಮ್ಮಮ್ಮನ ಅದೃಷ್ಟನೇ. ತಾಳಿನ ತ್ಯಾಗ ಮಾಡೋದಂದ್ರೆ ಏನು ಲಕ್ಷ್ಮಿ ಅಮ್ಮವ್ರೆ? ಈ ಪೇಪರ್ಸು ನಿನಗೂ ಪೃಥ್ವಿಗೂ ನಡೆದಿರೋ ಮದ್ವೆನ ರದ್ದುಪಡಿಸೋ ಡಿವೋರ್ಸ್ ಪೇಪರ್ಸ್. ಏನ್ ಲಕ್ಷ್ಮಿ ಅಮ್ಮವ್ರೆ, ಇದು ಡಿವೋರ್ಸ್ ಪೇಪರ್ಸಾ? ಹೌದು ಕಾವೇರಿ. ನಿನಗೆ ನಿಮ್ಮಮ್ಮ ಬೇಕು, ನನಗೆ ನಿನ್ ಮಗ ಬೇಕು. ಸೈನ್ ಹಾಕು. ಹಾಕಲ್ಲ, ಖಂಡಿತ ಹಾಕಲ್ಲ. ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ವಕೀಲ್ ಸಾಹೇಬ್ರನ್ನ ಮಾತ್ರ ಬಿಡಲ್ಲ. ನಿನ್ ಪ್ರಾಣ ಹೋದ್ಮೇಲಾದ್ರೂ ಪೃಥ್ವಿಗೂ ಕಲ್ಯಾಣಿಗೂ ಮತ್ತೆ ಮದ್ವೆ ಮಾಡಿಸ್ತೀನಿ. ಅದು ಕೂಡ ಕಲ್ಯಾಣಿಗಿರೋ ದೋಷನ ನಿವಾರಣೆ ಮಾಡಿದ್ಮೇಲೆ. ಲಕ್ಷ್ಮಿ ಅಮ್ಮವ್ರೆ, ನೀವ್ ವಕೀಲ್ ಸಾಹೇಬ್ರು ಅಮ್ಮ ಅನ್ನೋ ಒಂದೇ ಕಾರಣಕ್ಕೆ ಸುಮ್ನೆ ಇದ್ದೀನಿ. ಇಲ್ಲ ಅಂದಿದ್ರೆ ವಕೀಲ್ ಸಾಹೇಬ್ರು ನನ್ಗೇನು ಅಲ್ದೇ ಇರ್ಬೇಕಾದ್ರೇನೆ ಪ್ರಾಣ ಕೊಟ್ಟು ಕಾಪಾಡ್ಕೊಂಡಿರೋಳ್ ನಾನು. ಇವಾಗ ನನಗ್ 3 ಗಂಟೆ ಹಾಕಿದ್ ನನ್ ಗಂಡನ್ ಹೇಗ್ ಕಾಪಾಡ್ಬೇಕು ಅಂತ ನನಗ್ ಗೊತ್ತಿಲ್ವಾ? ಚೆನ್ನಾಗ್ ಗೊತ್ತು. ನೀವೆಷ್ಟೇ ಪ್ರಯತ್ನ ಪಟ್ರು ವಕೀಲ್ ಸಾಹೇಬ್ರು ತಪ್ಪು ಮಾಡಲ್ಲ. ಅವರು ನನಗ್ ಬೆಲೆ ಕೊಡದೇ ಇರ್ಬೋದು, ಆದ್ರೆ ನನ್ ಕೊರಳು ಕಟ್ಟಿರೋ ಈ ತಾಳಿಗ್ ಮಾತ್ರ ಖಂಡಿತವಾಗ್ಲೂ ಬೆಲೆ ಕೊಡ್ತಾರೆ. ಆದ್ರೂ ನೀವು ವಕೀಲ್ ಸಾಹೇಬ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಕೇಸ್ ತಗೊಳ್ದಿರೋ ತರ ಏನೋ ಮಾಡಿದ್ರಿ. ಕಲ್ಯಾಣಿ ಮದ್ವೆ ವಿಷಯ ಕೂಡ ಹೀಗೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇದುವರೆಗೂ ನೀವು ಕಾವೇರಿಯ ಒಂದ್ ಮುಖ ಮಾತ್ರ ನೋಡಿದೀರಾ. ಇನ್ಮೇಲಿಂದ ಇನ್ನೊಂದ್ ಮುಖ ನೋಡ್ತೀರಾ. ಹರಿದ್ರೆ ಹರಿದೋಗೋ ಪೇಪರಿಂದ ನಮ್ ಸಂಬಂಧನ ಮುರಿಯಕ್ಕಾಗತ್ತೆ ಅಂತ ಅನ್ಕೊಳ್ಳೋದು ನಿಮ್ ಮೂರ್ಖತನ.
ನನ್ನನ್ನು ವಕೀಲ್ ಸಾಹೇಬ್ರನ್ನು ಈ ಪೇಪರಿಂದ ದೂರ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ಯಾವಾಗ್ಲಾದ್ರೂ ಸರಿ, ನಮ್ಮನ್ನ ದೂರ ಮಾಡಕ್ಕೆ ನಿಮ್ಮಿಂದ ಅಷ್ಟೇ ಅಲ್ಲ, ಯಾರಿಂದನೂ ಆಗಲ್ಲ. ನಮ್ಮಮ್ಮನ್ ಹೇಗ್ ಕಾಪಾಡ್ಬೇಕೋ, ಹೇಗ್ ಹೊರ ಕರ್ಕೊಂಡ್ ಬರ್ಬೇಕೋ ನನಗ್ ಗೊತ್ತು. ನಡಿ ಗೌರಮ್ಮ. ಕಾವೇರಿ, ನೀನೇನು ಯೋಚನೆ ಮಾಡ್ಬೇಡ. ನಿಮ್ಮಮ್ಮ ಏನೂ ತಪ್ಪು ಮಾಡಿರಲ್ಲ. ನನ್ ಸಂಕಟ ನಿಂಗೆ ಅರ್ಥ ಆಗ್ತಿಲ್ಲ ಗೌರಮ್ಮ. ನನ್ಗೆ ಲಾಯರ್ ಅಂತ ಗೊತ್ತಿರೋರು ವಕೀಲ್ ಸಾಹೇಬ್ರೊಬ್ರೆ. ಅವರು ಕೂಡ ಈ ಕೇಸ್ ವಾದ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಂತ ಏನು ಪ್ರಯತ್ನ ಮಾಡದೇ ಇದ್ರೆ ಅಮ್ಮನ್ ಪರವಾಗಿ ವಾದ ಮಾಡೋರು ಯಾರು ಇರ್ತಾರೆ? ಅಮ್ಮನ್ನ ಜೈಲಿಂದ ಹೊರ ಕರ್ಕೊಂಡ್ ಬರೋರು ಯಾರು? ಈಗ ನೀನ್ ಯೋಚನೆ ಮಾಡ್ಬೇಕಾಗಿರೋದು ಅಮ್ಮ ಬಗ್ಗೆ ಅಲ್ಲ ಕಾವೇರಿ, ನಿನ್ನ ಜೀವನದ ಬಗ್ಗೆ. ಏನ್ ಮಾತಾಡ್ತಾ ಇದೀಯ ಗೌರಮ್ಮ? ಅಮ್ಮನ್ಗಿಂತ ನನ್ ಜೀವನನೇ ಮುಖ್ಯನಾ? ಈಗಿರೋ ಪರಿಸ್ಥಿತಿಗೆ ನಿನ್ ಜೀವನ ನಿನ್ಗೆ ತುಂಬಾನೇ ಮುಖ್ಯ. ನೀನ್ ಹೀಗೆ ಏನಾದ್ರೂ ಸುಮ್ಮನೆ ಇದ್ರೆ ಪೃಥ್ವಿ ಸಾಹೇಬ್ರಿಗೂ ಕಲ್ಯಾಣಿಗೂ ಮದ್ವೆ ಮಾಡಿಸಿದ್ರು ಮಾಡಿಸ್ಬೋದು. ವಕೀಲ್ ಸಾಹೇಬ್ರ ಹಾಗೆ ಮಾಡಲ್ಲ ಗೌರಮ್ಮ, ನನಗ್ ನಂಬಿಕೆ ಇದೆ. ಇಲ್ಲಿ ತನಕ ನನ್ಗೂ ನಂಬಿಕೆ ಇತ್ತು ಕಾವೇರಿ. ಆದ್ರೆ ಅವ್ರಮ್ಮ ಅವ್ರನ್ನ ಭಯ ಪಡಿಸಿದ್ದಕ್ಕೆ ವಾದ ಮಾಡ್ತೀನಿ ಅಂದಿದ್ದ ಕೇಸ್ ಕೂಡ ವಾದ ಮಾಡ್ಲೇ ಇಲ್ಲ. ಹಾಗಿರ್ಬೇಕಾದ್ರೆ ಕಲ್ಯಾಣಿನ ಮದ್ವೆ ಆಗಿಲ್ಲ ಅಂದ್ರೆ ನಾನು ವಿಷ ಕುಡಿದು ಸತ್ತೋಗ್ತೀನಿ ಅಂತ ಅವ್ರನ್ನ ಬೆದರಿಸಿದ್ರೆ ಮದ್ವೆ ಮಾಡ್ಕೊಳ್ಳಲ್ಲ ಅನ್ನೋ ಗ್ಯಾರಂಟಿ ಏನು? ಪೃಥ್ವಿ ಸಾಹೇಬ್ರು ಒಳ್ಳೆಯವ್ರೆ, ಅವ್ರು ಹಾಗ್ ಮಾಡಲ್ಲ. ಆದ್ರೆ ಅಮ್ಮ ಅನ್ನೋ ಸೆಂಟಿಮೆಂಟ್ಗೆ ಯಾರ್ ಮಾತ್ರ ಬದಲಾಗಲ್ಲ ಹೇಳು? ಇವಾಗ ಏನ್ ಮಾಡೋದು ಗೌರಮ್ಮ? ಒಂದ್ ಕೆಲ್ಸ ಮಾಡೋಣ ಕಾವೇರಿ, ಈ ವಿಷಯದಲ್ಲಿ ನಮ್ಮಿಬ್ರಿಗೆ ಸಹಾಯ ಮಾಡೋ ವ್ಯಕ್ತಿ ಒಬ್ರಿದ್ದಾರೆ. ಯಾರು? ನನ್ನ ಯಜಮಾನ್ರು ಶಂಕು ಬಾವನಾ? ಶಂಕು ಬಾವ ಹೇಗ್ ಸಹಾಯ ಮಾಡ್ತಾರೆ? ಮೊದ್ಲೇ ನಾವ್ ಮೋಸ ಮಾಡಿ ಮದ್ವೆ ಮಾಡ್ಸಿದೀವಿ ಅಂತ ಕೋಪದಲ್ಲಿದ್ದಾರೆ. ನಾವೇನು ಅವ್ರಿಗೆ ಮೋಸ ಮಾಡಿಲ್ಲ, ಅವ್ರು ಮಾಡಿರೋ ತಪ್ಪಿಗೆ ನ್ಯಾಯ ಒದಗಿಸಿದ್ವಿ ಅಷ್ಟೇ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಅದ್ರ ಜೊತೆಗೆ ನನ್ನ ಯಜಮಾನ್ರೇನಾದ್ರೂ ಸಹಾಯ ಮಾಡಿದ್ರೆ ಪೃಥ್ವಿ ಸಾಹೇಬ್ರಿಗೆ ನಿಜ ಗೊತ್ತಾಗೋ ಅವಕಾಶ ಇದೆ. ಅದೇನು ಅಂದ್ರೆ, ಅದ್ ಸರಿ, ನೀನ್ ಫೋನ್ ಮಾಡಿದ್ರೆ ಅವ್ನ್ ಬರ್ತಾನಾ? ಬರಲ್ಲ. ಅದಕ್ಕೆ ನಿನ್ ಫೋನಿಂದ ಕಾಲ್ ಮಾಡ್ತೀನಿ. ಸರಿ, ಏನೋ ಒಂದ್ ಮಾಡು. ಈ ನಂಬರ್ ಯಾರ್ದು? ಹಲೋ, ಯಾರು? ಯಾರು ಅಂತ ಕೇಳ್ತಿದ್ದೀರಲ್ಲ, ನಾನು ನಿಮ್ ಹೆಂಡತಿ ಗೌರಮ್ಮ. ನೀನಾ? ಹಾ, ಇರಿ ಯಜಮಾನ್ರೆ, ನನ್ ಧ್ವನಿ ಕೇಳ್ತಿದ್ದ ಹಾಗೆ ಫೋನ್ ಇಡ್ಬೇಕು ಅನ್ನಿಸ್ತಿದ್ಯಾ? ನಿಮ್ಗೆ ಒಂದ್ ಖುಷಿ ವಿಚಾರನ ಹೇಳೋಣ ಅಂತ ಫೋನ್ ಮಾಡ್ದೆ. ಖುಷಿ ವಿಚಾರನಾ? ಏನ್ ಮಾತಾಡ್ತಿದ್ಯಾ? ಅಯ್ಯೋ, ಖುಷಿ ವಿಚಾರ ಅಂದ್ರೆ ನೀವ್ ಅನ್ಕೊಂಡಿರೋ ಹಾಗೆ ಆ ಖುಷಿ ವಿಚಾರ ಅಲ್ಲ. ಅದ್ ಏನು ಅಂದ್ರೆ, ನನ್ ಹತ್ರ ಜಮೀನ್ ಮಾರಿರೋ ದುಡ್ಡು 5 ಲಕ್ಷ ಇದೆ. ಅದ್ ಏನ್ ಮಾಡೋದು ಅಂತ ಹೇಳಿದ್ರೆ ಫೋನ್ ಇಡ್ತೀನಿ. 5 ಲಕ್ಷ ಅಂದ್ರೆ? ನಿನಗ್ ವರದಕ್ಷಿಣೆ ಕೊಡ್ಬೇಕು ಅಂತ ಜಮೀನ್ ಮಾರ್ಬಿಟ್ಟೆ. ನಿನಗ್ ನನ್ ಮೇಲೆ ಅಷ್ಟೊಂದು ಕೋಪ ಇರ್ಬೇಕಾದ್ರೆ ನೀನ್ ಆ ದುಡ್ಡು ಯಾಕೆ ತಗೋತೀಯ? ಬಿಡು. ಸರಿ, ಇಡ್ತೀನಿ. ಇರು 5 ಲಕ್ಷ ಅಂತಿಲ್ಲ, 5 ನಿಮಿಷದಲ್ಲಿ ನಿನ್ ಮುಂದೆ ಇರ್ತೀನಿ. ನಾನ್ ಎಲ್ಲಿದ್ದೀನಿ ಅಂತ ಗೊತ್ತಾ? ಹೆಂಗಾದ್ರೂ ತಿಳ್ಕೊಂಡ್ ಬರ್ತೀನಿ. ಗೌರಮ್ಮನ ಹತ್ರ 5 ಲಕ್ಷ ಇಸ್ಕೊಂಡು ಸಿಟಿಗೆ ಹೋಗ್ಬಿಡ್ತೀನಿ. ಆಮೇಲೆ ಸಿಗ್ತೀನೋ? ಗೌರಮ್ಮ, ದುಡ್ಡಿನ ಆಸೆ ತೋರಿಸಿ ಶಂಕುನ ಕರೀತಿದ್ಯಾ? ಏನಾದ್ರೂ ಉಲ್ಟಾ ಹೊಡೆದ್ರೆ ನಿನ್ ಜೀವನ ಹಾಳಾಗತ್ತೆ. ಹಾಗೇನು ಆಗಲ್ಲ ಕಾವೇರಿ, ನಾನ್ ನೋಡ್ಕೋತೀನಿ.
ಹರಿದ್ರೆ ಹರಿದೋಗೋ ಪೇಪರಿಂದ ನಮ್ ಸಂಬಂಧನ ಮುರಿಯಕ್ಕಾಗತ್ತೆ ಅಂತ ಅನ್ಕೊಳ್ಳೋದು ನಿಮ್ ಮೂರ್ಖತನ. ನನ್ನನ್ನು ವಕೀಲ್ ಸಾಹೇಬ್ರನ್ನು ಈ ಪೇಪರಿಂದ ದೂರ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ಯಾವಾಗ್ಲಾದ್ರೂ ಸರಿ, ನಮ್ಮನ್ನ ದೂರ ಮಾಡಕ್ಕೆ ನಿಮ್ಮಿಂದ ಅಷ್ಟೇ ಅಲ್ಲ, ಯಾರಿಂದನೂ ಆಗಲ್ಲ. ಲಕ್ಷ್ಮಿ, ಆ ಕಾವೇರಿನ ತಡೆದು ಏನ್ ಹೇಳ್ದೆ? ಡಿವೋರ್ಸ್ ಕೊಡು ಅಂತ ಕೇಳ್ದೆ. ಅದಕ್ಕೆ ಕಾವೇರಿ ಏನಂದ್ಲು? ಜೀವ ಬೇಕಾದ್ರೂ ಬಿಡ್ತೀನಿ ಹೊರತು ಡಿವೋರ್ಸ್ ಕೊಡಕ್ ಮಾತ್ರ ಆಗಲ್ಲ ಅಂತ ಹೇಳಿದ್ಲು. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ಅವಳು ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಕ್ಕೆ ನಾವು ನ್ಯಾಯವಾಗಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ನಾನು ಏನಾದರೂ ಒಂದು ಮಾಡಿ ಪೃಥ್ವಿನ ಒಪ್ಪಿಸ್ತೀನಿ. ಅವರಿಬ್ಬರಿಗೂ ಮದುವೆ ಮಾಡೋಣ. ಆದರೆ ಈ ವಿಷಯ ಮಹಾದೇವಿಯವ್ರಿಗೆ, ಶಿವದೇವಣ್ಣಂಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಹೌದು, ಇನ್ ತಡ ಮಾಡೋದು ಬೇಡ. ಎಲ್ಲ ನಾಳೆನೆ ಮುಗಿಸೋಣ. ಇನ್ನೂ ಸ್ವಲ್ಪ ದಿನ ತಡೆದ್ರೆ ಪೃಥ್ವಿ ಮನ್ಸು ಬದಲಾಗ್ಬೋದು. ಇಲ್ಲ ಅಂದ್ರೆ ಅತ್ತೆ, ಭಾವನವರು ಮತ್ತೆ ಪೃಥ್ವಿ ಕಾವೇರಿಯಿಂದ ಒಂದಾಗಬಹುದು. ಹಾ ಲಕ್ಷ್ಮಿ, ನಾಳೆ ಅತ್ತೆ ಮತ್ತೆ ಭಾವನವರು ಗುರುಗಳ ಹತ್ರ ಹೋಗ್ತಾ ಇದ್ದಾರೆ. ಅವರಿಬ್ರು ಮನೆಗೆ ಬರೋದ್ರೊಳಗೆ ಮದ್ವೆ ಆಗೋಗ್ಬೇಕು. ನಮಸ್ತೆ ಮೇಡಮ್. ಮದುವೆ ಆಲ್ಬಮ್ ತಗೊಂಬಂದಿದ್ದೀನಿ. ಇದಕ್ಕೋಸ್ಕರನೇ ನಾನು ಅವಾಗಿಂದಾನು ಕಾಯ್ತಾ ಇದ್ದೆ. ಮೇಡಮ್ ದುಡ್ಡು ಕಳಿಸ್ತೀನಿ, ನೀವು ಹೋಗಿರಿ. ಓಕೆ ಮೇಡಮ್. ಕಾವೇರಿಗೂ ಪೃಥ್ವಿಗೂ ಮದ್ವೆ ಆಗಿರೋ ಸಾಕ್ಷಿ ಯಾವುದೂ ಇರಬಾರ್ದು. ಒಂದ್ ವೇಳೆ ಕಾವೇರಿ ಕೋರ್ಟ್ಗೆ ಹೋದ್ರೂ ನಿರೂಪಿಸೋದಕ್ಕೂ ಸಾಕ್ಷಿ ಇರಬಾರ್ದು. ಅಂದ್ರೆ ಏನ್ ಮಾಡ್ಬೇಕು? ಪೃಥ್ವಿಗೂ ಕಾವೇರಿಗೂ ಮದುವೆ ಆಗಿದೆ ಅಂತ ಹೇಳಕ್ಕಿದ್ದ ಒಂದೇ ಒಂದು ಸಾಕ್ಷಿ ಅಗ್ನಿಗೆ ಆಹುತಿಯಾಗಿ ಬೂದಿ ಆಗ್ತಾ ಇದೆ. ಇನ್ನು ಆ ದೇವ್ರಿ ಕೆಳಗಿಳಿದು ಬಂದ್ರು ಪೃಥ್ವಿ ಮತ್ತೆ ಕಲ್ಯಾಣಿ ಮದ್ವೆನ ತಡೆಯಕ್ಕಾಗಲ್ಲ. ಲಕ್ಷ್ಮಿ, ಪೃಥ್ವಿನ ನೀವು ಒಪ್ಸಕ್ಕಾಗತ್ತಲ್ವಾ? ಖಂಡಿತ ಒಪ್ಪಿಸ್ತೀನಿ. ಮಗನ್ ಒಪ್ಸೋದು ತಾಯಿ ಕೈಯಲ್ಲಿ ಮಾತ್ರ ಸಾಧ್ಯ. ಕಲ್ಯಾಣಿ, ನೀನ್ ಬೇಜಾರ್ ಮಾಡ್ಕೋಬೇಡ. ಪೃಥ್ವಿ ನಿನ್ನವನು, ಈ ರಾಜಮಹಲ್ಗೆ ಅಳಿ ಆಗೋನು. ಐದ್ ನಿಮಿಷದಲ್ಲಿ ಬರ್ತೀನಿ ಅಂದವರು ಇನ್ನೂ ಬಂದಿಲ್ವಲ್ಲ? ಗೌರಮ್ಮ ಬಂದ. ಹಾ, ಬಂದ್ರು. ಶುರು ಮಾಡು. ಶಂಖು ಎಲ್ಲಿ? ನಾನೆಲ್ಲಿ? MBBS ಡಾಕ್ಟರ್ ಎಲ್ಲಿ?
ಮೂಲಿಕೆ ಡಾಕ್ಟರ್ ಎಲ್ಲಿ? ಕನ್ಸಲ್ಲೂ ಒಂದಾಗ್ದೇ ಇರೋ ಮನುಷ್ಯರನ್ನ ಒಂದ್ ಮಾಡ್ದ ಆ ದೇವ್ರು, ಅಗ್ನಿ ದೇವ್ರು.